Watch full episodes on Jio Hotstar. ಬುಲೆಟ್ ಟ್ರೈನ್ ಅನ್ನ ಬಾಂಬ್ ನಿಂದ ಉಡಾಯಿಸೋ ನಮ್ಮ ಪ್ಲಾನ್ ಅಂತೂ ಫ್ಲಾಪ್ ಆಯ್ತು ಮಿರ್ಜಿ ಬಾಸ್. ಆದ್ರೆ ನಾವು ಈ ಭವ್ಯ ಹೋಟೆಲ್ ಅನ್ನ ಬಾಂಬ್ ನಿಂದ ಉಡಾಯಿಸಿದ್ರೆ ಪೂರ್ತಿ ಮುಂಬೈ ನಡಗೋಗುತ್ತೆ, ದೊಣ್ಣೆ ಬೀಸುತ್ತಾ. ಎಲ್ ಕೇಳು ಲಂಬೋ, ಈ ಸಲ ಏನು ಎಡವಟ್ಟು ಮಾಡ್ಕೋಬೇಡ, ತಿಳಿತಲ್ಲ? ನನ್ಗೆ ಗೊತ್ತಾ, ಮುಂಬೈಯನ್ನ ನಾಶ ಮಾಡೋದಕ್ಕೆ ಸುಪಾರಿ ಸಿಕ್ಕಿದೆ. ಆಮೇಲೆ ಮುನ್ನ ಮಿರ್ಚಿ ಎಂದು ಫೇಲ್ ಆಗೋದಿಲ್ಲ. ಅರೆ ಬಾಸ್, ಫೇಲ್ ಆಗೋಕೆ ಸಾಧ್ಯನೇ ಇಲ್ಲ. ಅರೆ ಬಾಸ್, ನನ್ನ ಹೊಸ ಪ್ಲಾನ್ ಸಖತ್ತಾಗಿದೆ, ಫುಲ್ ಪ್ರೂಫ್ ಆಗಿದೆ. ಒಂದೇ ಒಂದು ಚಾನ್ಸ್ ಕೊಟ್ಬಿಡಿ ಬಾಸ್. ನಾನು ಕೋಟ್ ನೇರ ಹಾಕೊಂಡಿದ್ದೀನಿ. ಇದು ನೋಡಿ, ಈ ಟೈಮರ್ ಕೂಡ ಆನ್ ಮಾಡಿದ್ದೀನಿ. ಎಲ್ಲಾದ್ರೂ ಕೂತು ಈ ಕೋಟ್ ತೆಗೆದು ಬಿಡ್ತೀನಿ, ಮತ್ತೆ ಅಲ್ಲೇ ಇಟ್ಟು ಹೊರಗೆ ಓಡಿ ಬಿಡ್ತೀನಿ. ಹೋಟೆಲ್ ಢಮ್ ದೊಣ್ಣೆ ಬೀಸುತ್ತಾ. ಇವ್ರಿಬ್ರು ಶಾಕಾಲ್ನ ಪರಿವಾರದವರು ಅನ್ಸುತ್ತೆ. ನೇರ ಹೇಳಿದ್ರೆ ಅರ್ಥವಾಗ್ಲಿಕ್ಕಿಲ್ಲ. ಇಬಾಯಿಸ್ಕಾ ಜಿಬಾಯಿಸ್ಕಾ ಫ್ರೀಜೋ. ಇವರೆಲ್ಲ ಎಲ್ಲೋಗಿದ್ದಾರೆ ಯಾರಿಗೊತ್ತು? ರುದ್ರಕಂ ಹೋಗೋಣ. ಹಾ ಹೋಗೋಣ. ಆದ್ರೆ ಮೊದ್ಲು ಕಾಮಿಡಿ ಶೋ ಅಂತೂ ನೋಡಿ. ಟ್ರೈನ್ ನ ಬಾಂಬರ್ ಎಲ್ಲೂ ಇದ್ದಾರೆ. ನಾನು ಅವನ ಕೋಟ್ನೊಂದಿಗೆ ಫ್ರೀಸ್ ಮಾಡಿದ್ದೀನಿ. ವೆರಿ ಗುಡ್ ಪರ್ಫಾರ್ಮೆನ್ಸ್. ಇವನು ಇಷ್ಟೊತ್ತು ಒಳಗೆ ಏನ್ ಮಾಡ್ತಿದ್ದಾನೆ? ಇವನನ್ನ ಏನ್ ಮಾಡೋದು? ಕೋಟ್ ಇಡೋದಕ್ಕೆ ಯಾಕೆ ಹೋಗ್ತಾ ಇಲ್ಲ? ಹೋಗ, ಅಲ್ಲಿಂದ ಹೋಗು ಹೋಗು. ಈಗ ಇವನನ್ನ ಬಿಡೋದಿಲ್ಲ, ಬಿಡೋದಿಲ್ಲ. ಹೆಸರು ಮಾತ್ರ ದೊಣ್ಣೆ. ಹಲೋ, ಹಾ ಬನ್ನಿ. ನೀವಿಬ್ರು ಹೋಗಿ ಅವರನ್ನ ಹಿಡ್ತನ್ನಿ. ತಾನು ಸಿಕ್ಬಿಡ್ತಾನೆ, ನನ್ನನ್ನು ಸಿಕ್ಸಾಕ್ತಾನೆ. ಬಾಸ್, ಇವನ ಕೋಟ್ ತೆಗೆದು ಹಾಕ್ತೀವಿ. ಲೋ ಮುಟ್ಟಾಳ, ಕೋಟ್ ತೆಗಿಬೇಡ. ಹೋಟೆಲ್ನ ಬದಲು ನಾವೇ ಸಿಡ್ದೋಗ್ತೀವಿ. ಇದೆಂತ ಸದ್ದು? ಇದೆಂತ ಸದ್ದು? ಬಾಸ್, ಬೇಗ ಗಾಡಿ ಓಡಿಸಿ. ಬಾಂಬ್ ಸಿಡಿಯೋಕೆ ಕೇವಲ 5 ಸೆಕೆಂಡ್ ಉಳಿದಿದೆ. 5, 4, 2. ಅರೆ ಮುನ್ನ ಬಾಸ್, ನಾವಿಲ್ಲಿ ಹೇಗೆ ತಲುಪಿದ್ವಿ? ಹೋಟೆಲ್ ಬ್ಲಾಸ್ಟ್ ಆಯ್ತೋ ಇಲ್ವೋ? ನಮ್ಮ ಅವಸ್ಥೆ ನೋಡು. ಹೋಟೆಲ್ ಅಲ್ಲ, ನಿನ್ನಿಂದಾಗಿ ನಾವೇ ಬ್ಲಾಸ್ಟ್ ಆದ್ವಿ. ಇವನಂತೂ ಅದೇ ಟ್ರೈನಿನ ಹುಡುಗ. ಇವ ಟಾಯ್ಲೆಟ್ ಇಂದ ಹೇಗೆ ಕಣ್ಮರೆಯಾಗಿದೆ ಅಂತ ಪತ್ತೆ ಹಚ್ಚಬೇಕು. ರಾಕಿ, ಕಮ್ ವಿತ್ ಮೀ, ಬಾ. ಅರೆ ನಿಲ್ಲಿರಪ್ಪ, ಲಿಫ್ಟ್ ಲಿಫ್ಟ್.
ನನಗೂ ಒಳಗೆ ಬರಲು ಬಿಡು ಮಗು. ಹ? ಓ ಓ ಇದು ಇದು ಹೇಗೆ ಪಾಸಿಬಲ್ ಮಾರಾಯ? ನಾನು ಆ 4 ಮಂದಿಯನ್ನು ಲಿಫ್ಟಿನೊಳಗೆ ಹೋಗುದನ್ನು ನೋಡಿದೆ. ಎಲ್ರು ಎಲ್ರು ಎಲ್ಲಿ ಮಾಯವಾದ್ರು? ರಾಕಿ ರಾಕಿ ಏನಾಯ್ತು ಅಜ್ಜಿ? ರಾಕಿ, ನಿನ್ಗೆ ಆ ಟ್ರೈನಲ್ಲಿದ್ದ ಮಕ್ಕಳ ಪುಂಡು ನೆನಪಿದೆಯಾ? ಅರೇ, ಅವರನ್ನೆಲ್ಲ ನಾನು ಕೂಡ ಈ ಲಿಫ್ಟಿನೊಳಗೆ ಹೋಗೋದನ್ನು ನೋಡ್ದೆ. ಲಿಫ್ಟ್ ತೆರೆದಾಗ ಯಾರು ಇರ್ಲಿಲ್ಲ. ಆ ಎಲ್ಲಾ ಮಕ್ಕಳು ನನಗೆ ಸಸ್ಪಿಷಿಯಸ್ ಕಾಣ್ತಾವ್ರೆ ನಿಜವಾಗಿಯೂ. ಏನಜ್ಜಿ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೇಕು. ಅವರು ಸೈಡ್ ನಲ್ಲಿ ಇದ್ದ ಲಿಫ್ಟಿಗೆ ಹೋಗಿರ್ಬೇಕು. ಕನ್ಫ್ಯೂಷನ್? ಅದು ಎರಡು ವೇಳೆ. ನಾನು ನಂಬೋಲ್ಲ. ಅಲ್ಲಿ ಏನೋ ಮೋಸ ನಡೀತಿದೆ. ಬಾ, ಎಷ್ಟು ಚೆನ್ನಾಗಿದೆ. ಬಾ ಬಾ, ಎಷ್ಟು ಅದ್ಭುತ ಆಗಿದೆ. ಅಜ್ಜಯ್ಯನವರಂತೂ ನಮ್ಗಾಗಿ ಎಷ್ಟು ಸುಂದರ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ವಾವ್ ವಾವ್, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಮಾಡಿದ್ದುಣ್ಣು ಮಹಾರಾಯ. ನಾನು ಇಲ್ಲಿಂದ ಹೋಗೋದೇ ಇಲ್ಲ ಖಂಡಿತ. ಅಜ್ಜಯ್ ಹೇಳಿದ್ರು ಹೋಟೆಲ್ಗೆ ಹೋಗುತ್ತಲೇ ಜೋ ಅಂಕಲ್ಗೆ ಭೇಟಿಯಾಗೆಂದು. ಇದೆಂತ ನಂಬರು? ಕೇವಲ 41. ಹಲೋ ಹಲೋ ಅಂಕಲ್, ನಾನ್ ರುದ್ರ ಮಾತನಾಡ್ತಿದ್ದೀನಿ. ಓ ಎಸ್ ರುದ್ರ, ಐ ನೋ. ನಾನ್ ಯಾವಾಗ ನಿಮ್ಮೆಲ್ಲರ ವೇಟ್ ಮಾಡ್ತಾ ಇದ್ದೆ. ನನ್ನನ್ನು ಭೇಟಿ ಆಗ್ಲಿಕ್ಕೆ ರೂಮಿಗೆ ಬನ್ನಿ. ಅಂಕಲ್, ನಾವು ನಿಮ್ಮನ್ನು ನಮ್ಮ ರೂಮಿಗೆ ಇನ್ವೈಟ್ ಮಾಡ್ಬೇಕೆಂದಿದ್ದೀವಿ. ಐ ವುಡ್ ಲವ್ ಟು ಕಮ್. ಆದ್ರೆ ನಿಮ್ಮ ಮ್ಯಾಜಿಕಲ್ ಫ್ಲೋರ್ಗೆ ನಾನ್ ಹೇಗ್ ಬರ್ಲಿ? ಅಂಕಲ್, ನೀವು ಅದ್ರ ಬಗ್ಗೆ ಯೋಚಿಸಬೇಡಿ. ನಿಮ್ಮ ರೂಮಿನ ಸೀಲಿಂಗ್ ಕಡೆ ನೋಡಿ. ಹಲೋ ಮಕ್ಕಳೇ. ಅರೆ ವಾ, ಈ ರೂಮ್ ಅಂತೂ ನನ್ನ ಇಡೀ ಹೋಟೆಲ್ಗಿಂತಲೂ ಬ್ಯೂಟಿಫುಲ್ ಆಗಿದೆ. ಅರೆ ಮಕ್ಕಳೇ, ಅತಿಥಿ ಸತ್ಕಾರ ನಾನು ನಿಮ್ಗೆ ಮಾಡಬೇಕು. ನೀವಂತೂ ನನ್ನನ್ನೇ ಅತಿಥಿ ಮಾಡಿಬಿಟ್ಟಿದ್ದೀರಾ. ಇವತ್ತು ಬಹಳ ಸದ್ದುಗತ್ತಿನಿಂದ ಮಂತ್ರಿಯವರು ಬುಲೆಟ್ ಟ್ರೈನ್ ಉದ್ಘಾಟಿಸಿದರು. ಪ್ಯಾಸೆಂಜರ್ಸ್ ಕೂಡ ಬಹಳ ಉತ್ಸಾಹದಿಂದ ಟ್ರೈನ್ ನಲ್ಲಿ ಪ್ರಯಾಣ ಮಾಡಿದರು. ಟ್ರೈನ್ ಸೀಲಿಂಗ್ ಮೇಲೆ ತಲುಪುತ್ತಲೇ ಎಲ್ಲರ ಉಸಿರು ಒಮ್ಮೆಲೆ ಸ್ತಬ್ಧವಾಯಿತು. ಟ್ರೈನ್ ನ ಟ್ರ್ಯಾಕ್ ಮುರಿದು ಒಮ್ಮೆಲೆ ಸಿ ಒಳಗೆ ಹೋಗ್ಬಿಟ್ಟು. ನೋಡ್ತಾ ನೋಡ್ತಾ ಟ್ರೈನ್ ಸಿ ಒಳಗೆ ಹೋಗಲು ಆರಂಭಿಸಿತು. ಆಗ ಒಮ್ಮೆಲೆ ಏನೋ ಅದ್ಭುತವಾಯಿತು. ಟ್ರ್ಯಾಕ್ ನೀರಿನಿಂದ ಹೊರಬಂದು ಒಮ್ಮೆಲೆ ತನ್ನ ಜಾಗಕ್ಕೆ ವಾಪಸ್ ಬಂತು. ಟ್ರೈನ್ ತನ್ನಷ್ಟಕ್ಕೆ ಸರಿಯಾಗಿ ಹೋಗಲು ಆರಂಭಿಸಿತು. ಯಾವುದೇ ಕ್ಯಾಶುವಲ್ಟಿಯ ಸುದ್ದಿ ಬಂದಿಲ್ಲ. ಎಲ್ಲವೂ ಸರಿ ಸಮಯದಲ್ಲಿ ಸರಿ ಹೊಂದಿಕೊಂಡಿತು. ಆದ್ರೆ ಯಾರಿಗೂ ಇನ್ನೂ ಗೊತ್ತಾಗ್ಲಿಲ್ಲ ಟ್ರೈನ್ ಅನ್ನು ಬಚಾವ್ ಮಾಡಿದವರು ಯಾರು ಅಂತ. ರುದ್ರ, ಇದು ನಿನ್ನದೇ ಕೆಲಸ ಅಲ್ವಾ? ನೀವು ಬುಲೆಟ್ ಟ್ರೈನ್ ಒಳಗೆ ಹೋಗಿದ್ರಲ್ಲ? ಎಸ್ ಜೋ ಅಂಕಲ್, ನನ್ಗೆ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ ಇಡೀ ಟ್ರೈನ್ ನೀರಿನೊಳಗೆ ಹೋಗ್ತಿತ್ತು. ಅಲ್ಲಿ ನಾ ನೀರಿನಿಂದ ತಯಾರಾದ ಒಬ್ಬ ಮನುಷ್ಯನ ಕಂಡೆ. ಅದನ್ನ ನೋಡಿದ್ರೆ ಅದು ಈಜಿಪ್ಷಿಯನ್ ಮಮ್ಮಿಯ ಶೇಪ್ ನಂತಿತ್ತು. ಅದು ಟ್ರೈನ್ ಅನ್ನು ಮುಳುಗಿಸಲು ನೋಡ್ತಿತ್ತು. ನನ್ಗೆ ಅದರ ಜೊತೆ ಕಾದಾಡ್ಬೇಕಾಯ್ತು. ಈಜಿಪ್ಷಿಯನ್ ಮಮ್ಮಿಯ ಶೇಪ್? ಅದು ಎಲ್ಲೋ ಬದುಕಿ ಬಂದಿಲ್ವಲ್ಲ? ಅಂಕಲ್, ನೀವು ಯಾರ ಬಗ್ಗೆ ಮಾತನಾಡ್ತಿದ್ದೀರಿ? ನೀನು ಚಿಂತಿಸಬೇಡ ರುದ್ರ. ನೀನು ಮುಂಬೈಯಲ್ಲಿ ಇರೋವರೆಗೂ ಮ್ಯಾಜಿಕ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡು ಅಷ್ಟೇ. ಯಾರಾದ್ರೂ ನಿಮ್ಮನ್ನ ಕಂಡ್ರೆ ತೊಂದರೆ ಎದುರಿಸಬೇಕಾದೀತು. ಸರಿ, ಈಗ ನೀವು ಮಲ್ಕೊಳ್ಳಿ. ತುಂಬಾ ಸುಸ್ತಾಗಿರ್ಬೇಕು. ನೈಸ್ ಟು ಮೀಟ್ ಯು ಅಂಕಲ್. ಎಲ್ಲಿವರೆಗೆ ನಾನು ಸಂಪೂರ್ಣವಾಗಿ ಪವರ್ಫುಲ್ ಆಗೋದಿಲ್ವೋ ನಾವು ರಾತ್ರಿಲೇ ಹೊರಡೋಣ. ನೋಡಿ, ಅಲ್ಲೊಬ್ಬ ಬರ್ತಿದ್ದಾನೆ. ಅವನಿಂದ ನಾವು ಶುರು ಮಾಡೋಣ. ನೀನು ನಮ್ಮ ಹತ್ರ ಬಾ. ಸರಿಯಪ್ಪ, ಬಂದೆ. ಇದು ಎಂತ ದರಿದ್ರ ಬಟ್ಟೆ ಧರಿಸಿದ್ದೀಯ ನೀನು? ಇಷ್ಟು ರಾತ್ರಿಗೆ ಯಾವುದೇ ನಾಟಕಕ್ಕೆ ಹೊರಟಿದ್ದೀಯಾ? ನನ್ನ ಕಣ್ಣುಗಳನ್ನು ನೋಡು.
ಯಾಕೆ ನೋಡಲಿ, ನನ್ಗೆ ಬೇಕಾದಾಗೆ ನೋಡುತ್ತೀನಿ. ಇದೆಂತ ಬಟ್ಟೆ ಹಾಕೊಂಡಿದ್ಯಾ? ನಾನು ಹೊರಟೆ. ಬಾಯ್ ಮಾರಾರೆ, ಬಾಯ್. ಚರಣ್ ದಾಸ್, ಆ ಮನುಷ್ಯ ನಂಗೆ ಹೆದರ್ಲೇ ಇಲ್ಲ. ಬಾಸ್, ಮುಂಬೈಲಿ ಯಾರು ನಿಮ್ಮಂತ ಮಮ್ಮಿಗೆ ಹೆದರೋಲ್ಲ, ಕೇವಲ ತಮ್ಮ ಮಮ್ಮಿಗೆ ಹೆದರ್ತಾರೆ ಅಷ್ಟೇ. ಇಲ್ಲಿ ಜನ ಭೂತ ಪ್ರೇತಕ್ಕೆಲ್ಲ ಹೆದರೋದೇ ಇಲ್ಲ. ಯಾರು ನನ್ ಕಂಡು ಹೆದರ್ದಿದ್ರೆ, ನನ್ನ ಕಣ್ಣೊಳಗೆ ನೋಡುತ್ತಿದ್ರೆ ನಾನು ಅವರ ಪವರನ್ನು ಹೇಗೆ ಎಳೆಯೋದು? ಐಡಿಯಾ. ಇನ್ನು ಎಲ್ರೂ ಬಂದು ನನ್ನ ಕಣ್ಣೊಳಗೆ ನೋಡ್ತಾರೆ, ಮರುಳಾಗ್ತಾರೆ. ಮ್ಯೂಸಿಕ್. ಇದೇನ್ ಸತ್ತು ಕೇಳ್ತಾ ಇದೆ? ಎಲ್ಲೋ ಶೋ ಆಗ್ತಾ ಇದೆ. ಬನ್ನಿ ಬನ್ನಿ ನೋಡೋಣ. ಯಾರೋ ಆರ್ಟಿಸ್ಟ್ ಬಂದಿದಾರಾ? ಯಾವ್ದೋ ಕಾನ್ಸರ್ಟ್ ನಡೀತಾ ಇದೆಯಾ? ಅಂದ್ರೆ ಹೇಗನ್ನಿಸಿತು ನನ್ನ ಡಾನ್ಸ್? ಹಾಗಾದ್ರೆ ಈಗ ಮತ್ತೊಂದು ಸರ್ಪ್ರೈಸ್ಗಾಗಿ ರೆಡಿ ಆಗಿ ಇಲ್ಲಿ ನೋಡಿ. ಬರ್ಲಿ ಬರ್ಲಿ, ಎಲ್ಲ ಮನುಷ್ಯರ ಎನರ್ಜಿ ನನ್ನೊಳಗೆ ಬರ್ಲಿ. Watch India's largest kids library only on Jio Hotstar. Download the app now.